मूडा मामले में राज्य के मुख्यमंत्री सिद्धरामैया के खिलाफ भाजपा और जेडीएस की चल रही साजिश की निंदा करते हुए आज बीदर शहर के अंबेडकर चौक पर बाबा साहेब अंबेडकर सर्कल के सामने जिला शोषित समाज के ग्रैंड यूनियन की ओर से एक मौन विरोध प्रदर्शन किया गया। इस अवसर पर अमृतराव चिंकोडे, नगर सभा अध्यक्ष मोहम्मद गौस, नगर सभा स्थायी समिति अध्यक्ष प्रशांत दोडी, धनराज हंगरगी, अनिल कुमार बिलदार, केपीसीसी महासचिव शनकारा दोड्डी, रमेश डाकुड़गी, जिला कांग्रेस महासचिव परवेज कमल, बीदर तालुका कांग्रेस अध्यक्ष चंद्रकांत हिप्पालगांव, कांग्रेस नेता करीम साहब, एमए सामी, मोहम्मद रियाज, रविंदर, राकेश, इरशाद पहलवान, अमर सागर, नरसप्पा याकतपुर, तुकाराम, पूजा जॉर्ज, संगीता कारवारी, तेजम्मा, लक्ष्मी और कई अन्य उपस्थित रहे। कैमरामैन पपुराज का कवरेज। ಅಭದ್ರಗೊಳಿಸತಕ್ಕಂತ ಪ್ರಯತ್ನ ಏನು ರಾಜ್ಯಪಾಲರ ಕಾರ್ಯಾಲಯದ ಮುಖಾಂತರ ಮಾಡ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಬಂದಂತ ಎಲ್ಲ ಮುಖಂಡರು ಸಹ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷ 5 ವರ್ಷ ಸಂಪೂರ್ಣ ಅಧಿಕಾರ ನಡೆಯಬೇಕಂತ ಹೇಳಿ ನಾವು ರಾಜ್ಯದ ಮಹಾಜನತೆ ಇವತ್ತು ಪಕ್ಷಕ್ಕೆ ಅಧಿಕಾರ ತಂದಿದ್ದೇವೆ. ಅದರಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೋ ಕೋರ್ಟ್ ಹೇಳಿದೆ, ಇವತ್ತು ಲೋಕಾಯುಕ್ತ ಹೇಳಿದೆ, ರಾಜ್ಯಪಾಲರು ಹೇಳಿದಾರಂತಲ್ಲ, ಜನರು ನಿಮಗೆ ಎಲ್ಲಿವರೆಗೂ ಅಂತಿಮ ನಿರ್ಣಯ ಆಗೋದಿಲ್ಲೋ ಅಲ್ಲಿವರೆಗೆ 5 ವರ್ಷ ನಿರಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಆ ಹುದ್ದೆಯಲ್ಲಿ ಮುಂದುವರಿಸಬೇಕಂತೇಳಿ ರಾಜ್ಯದ ಅಹಿಂದ ಸಂಘಟನೆಗಳು, ಸಂವಿಧಾನ ಸಂರಕ್ಷಣಾ ಸಮಿತಿ, ಜನಪರ ವೇದಿಕೆಗಳು, ದಲಿತ ಸಂಘಟನೆಗಳು ಎಲ್ಲರೂ ನಿಮ್ಮ ಬೆನ್ನಿಂದಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ಈ ಮೌನ ಪ್ರತಿಭಟನೆ ಮೂಲಕ ನಾವು ರಾಜ್ಯದ ಮಹಾಜನತೆಗೆ ಮತ್ತು ಜೆಡಿಎಸ್ ಬಿಜೆಪಿ ಪಕ್ಷಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ. ನೀವು ಅಹಿಂದ ನಾಯಕರನ್ನ ಕೆಣಕಬೇಡಿ. ಯಾಕೆಂದರೆ ಈ ರಾಜ್ಯದಲ್ಲಿ 80% ಅಹಿಂದ ಮತಗಳಿಂದ ಯಾರಾದರೂ ಅಧಿಕಾರ ಬರಬೇಕಾದ್ರೆ ಅದು ಅಹಿಂದ ಮತಗಳ ಮಾತ್ರದಿಂದ ಅಧಿಕಾರ ಕೊಡ್ತಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಜೆಡಿಎಸ್ ಮತ್ತು ಬಿಜೆಪಿನವರು ಮುಂದಿನ ದಿನಗಳಲ್ಲಿ ನಾವು ಶಾಂತಿ ರೀತಿಯಿಂದ ನಾವು ಮನೆಗೆ ಕೂಡಿಸಿದೆ, ನಿಮ್ಗೆ ಮನೆಗೆ ಕೂಡ್ರಿ, ಇಲ್ಲ ವಿರೋಧ ಪಕ್ಷದ ಕೆಲಸ ಮಾಡ್ರಿ. ಅದು ಬಿಟ್ಟು ಒಂದು ಜನಪ್ರಿಯ ಸರ್ಕಾರವನ್ನು ಮೊಟ್ಟುಗೊಳಿಸತಕ್ಕಂಥ ಕೆಲಸ ಮಾಡ್ತಾರೆ ಖಂಡಿಸಿ ಈ ಒಂದು ಪ್ರತಿಭಟನೆ ಮೌನ ಪ್ರತಿಭಟನೆ ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಾನು ಅನಿಲ್ ಕುಮಾರ್ ಬೇಲ್ದಾರ್, ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ